ನಮಸ್ತೆ. ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಇವತ್ತಿನ ಇವತ್ತು ದಿನಾಂಕ 9 ಏಪ್ರಿಲ್ 2024 ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡ ನೋಡೋಣ. ಗೆಳೆಯರೇ, ನೀವೇನಾದ್ರೂ ಪಿಸಿ, ಪಿಎಸ್ಐ, ಕೆಎಎಸ್, ಎಸ್‌ಡಿಎ, ಎಫ್‌ಡಿಎ, ಪಿಡಿಒ, ಪಿಡಬ್ಲ್ಯೂಡಿ, ವಿಲೇಜ್ ಏನಾದ್ರು ಈ ಎಕ್ಸಾಮ್‌ಗಳಿಗೆ ಓದ್ತಿದ್ರೆ ಈ ನಮ್ಮ ಕ್ಲಾಸಸ್‌ಗಳು ತುಂಬಾ ಹೆಲ್ಪ್ ಆಗ್ತವೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್‌ಗಳನ್ನ ಕೂಡ ಪ್ರತಿಯೊಂದು ಎಲ್ಲಾ ಟಿಐಬಿ ಆಗ್ಲಿ, ಪ್ರಜಾವಾಣಿ ಆಗಲಿ, ದಿ ಹಿಂದೂ ಆಗಲಿ ಅಂತ ಇಂಪಾರ್ಟೆಂಟ್ ಆರ್ಟಿಕಲ್ ಗಳಿಂದ ಕ್ವೆಶ್ಚನ್ ಫಾರ್ಮ್ಯಾಟ್ ಅಲ್ಲಿ ತಯಾರು ಮಾಡಿ ನಾವು ಆರ್ಟಿಕಲ್ ನ ಡಿಸ್ಕಷನ್ ಮಾಡ್ತೀವಿ. ನೀವೇನಾದ್ರೂ ಈ ಎಕ್ಸಾಮ್ ತಯಾರಾಗ್ತಿ ಅಂದ್ರೆ ದಿಸ್ ಕ್ಲಾಸಸ್ ಆರ್ ವೆರಿ ಯೂಸ್ಫುಲ್ ಇಟ್. ಗೆಳೆಯರಿ, ಮೊದಲನೇ ಕ್ವಶನ್: ಅಮೀರ್ ಶೇಖ್ ಮಿಸಾಲ್ ನೇತೃತ್ವದಲ್ಲಿ ಮೊದಲ ಸಂಸತ್ ಚುನಾವಣೆಯನ್ನ ನಡೆಸಿದ ದೇಶ ಯಾವುದು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಆಪ್ಷನ್: ಕತಾರ್, ಕುವೈತ್, ಸೌದಿ ಅರೇಬಿಯಾ, ಓಮನ್. ಸರಿಯಾದ ಉತ್ತರ ಗೆಳೆಯರಿ ಕುವೈತ್. ಸರಿಯಾದ ಉತ್ತರ. Kuwait. Kuwait holds first parliamentary election under new emir. The new emir strongly criticized the National Assembly and the government in his first speech before parliament after taking office in December, saying they were harming the interest of the country and its people. ಸರಿಯಾದ ನೆನಪಿನಲ್ಲಿದ್ದಾರೆ ಅಮೀರ್ ಶೇಖ್ ಮಿಸಾಲ್. ದ ನ್ಯೂ ಎಮಿರ್ ಇಸ್ ಅಮೀರ್ ಶೇಖ್ ಮಿಸಾಲ್. ಇವರ ನೇತೃತ್ವದಲ್ಲಿ ಮೊದಲ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಿದೆ. ನೆಕ್ಸ್ಟ್ ಗಳಲ್ಲಿ ಶೌರ್ಯ ದಿನವನ್ನ ಪ್ರತಿ ವರ್ಷ ಯಾವ ದಿನಾಂಕದಂದು ಪ್ರಪಂಚಾದ್ಯಂತ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರಗಳಿವೆ ಇವತ್ತಿನ ತಾರೀಕು ಏಪ್ರಿಲ್ 9. ಯಾಕೆ ಏಪ್ರಿಲ್ 9ನೇ ಇದು ಶೌರ್ಯ ದಿನವನ್ನ ಪ್ರತಿ ವರ್ಷ ಆರಂಭಿಸಲಾಗುತ್ತೆ ಅಂದ್ರೆ ಗೆಳೆಯರೆ, 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧದಲ್ಲಿ ಪಾಕಿಸ್ತಾನ ಕಚ್ ಗಡಿ ಅಂದ್ರೆ ಏರಿಯಾ ಆಫ್ ಕಚ್ ಅಂತ ಏನ್ ಕರಿತೀವಿ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದ್ದ ಸರ್ದಾರ್ ಪೋಸ್ಟ್. ಯಾವ ಪೋಸ್ಟ್? ಸರ್ದಾರ ಪೋಸ್ಟ್ ಮೇಲೆ ಪಾಕಿಸ್ತಾನದ ಸೇನೆ ಪೂರ್ವ ಸೂಚನೆ ಇಲ್ಲದೆ ದಾಳಿ ನಡೆಸಿತು. ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದ ಸಣ್ಣ ಪ್ರಮಾಣದ ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್ ತುಕಡಿಯು ಪಾಕ್ನ ಹಠಾತ್ ದಾಳಿಗೆ ಬೆದರದೆ ಪ್ರತಿರೋಧ ಒಡ್ಡಿತು. ಸುಮಾರು 300 ಸೈನಿಕರಿದ್ದ ಸಿಆರ್ಪಿಎಫ್ ತುಕಡಿ ಪಾಕ್ನ 3000ಕ್ಕೂ ಅಧಿಕ ಸೈನಿಕರ ಬ್ರಿಗೇಡ್ ಅನ್ನು ಹಿಮ್ಮೆಟ್ಟಿಸಿದ್ದು ಭಾರತೀಯ ಯೋಧರ ಧೈರ್ಯಕ್ಕೆ ಕೈಗನ್ನಡಿಸು. ಇವರ ಒಂದು ಸ್ಮರಣೆಗಾಗಿ, ಇವರ ಒಂದು ಕರ್ತವ್ಯ ನಿಷ್ಠೆಯ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ 9ರಂದು ಶೌರ್ಯ ದಿನವನ್ನಾಗಿ ಭಾರತ ಸರ್ಕಾರವು ಘೋಷಿಸಿತು. ಗೆಳೆಯರಿ, ಏಪ್ರಿಲ್ 1960ರಲ್ಲಿ ಪಾಕಿಸ್ತಾನ ಸೇನೆಯು ರನ್ ಆಫ್ ಕಚ್ ಮೇಲೆ ದಾಳಿ ನಡೆಸಿದಾಗ ಅಲ್ಲಿ ಆಗಿರತಕ್ಕಂತ ಅನಾಹುತಗಳನ್ನ ಅಥವಾ ನಮ್ಮ ಬಾರ್ಡರ್ ಏರಿಯಾಗಳು ಸೆಕ್ಯೂರ್ ಆಗಿಲ್ಲ ಎಂಬ ಉದ್ದೇಶದಿಂದ ಭಾರತ ಸರ್ಕಾರವು ಗಡಿ ಭದ್ರತಾ ಪಡೆ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಂಬ ಸ್ಥಾಪನೆಗೆ ಕಾರಣವಾಯಿತು. ಈ ಒಂದು ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ಆಪರೇಷನ್ ಡೆಸರ್ಟ್ ಹಾಕ್ 1 ಎಂಬ ಸಂಕೇತವನ್ನ ಮಾಡಿತ್ತು. ಅಂದ್ರೆ ಆಪರೇಷನ್ ಈ ಕಾರ್ಯಾಚರಣೆಯಲ್ಲಿ ಅವರು ಇದರ ಮೇಲೆ ಯುದ್ಧವನ್ನ ಮಾಡಿದ್ದರು. ಸಿಆರ್ಪಿಎಫ್ ಇಟ್ಸ್ ನಾಟ್ ಇನಫ್ ಟು ಪ್ರೊಟೆಕ್ಟ್ ಅವರ್ ಬಾರ್ಡರ್ ಎಂಬ ಅರ್ಥವಾದಾಗ ಭಾರತ ಸರ್ಕಾರವು ಬಿಎಸ್ಎಫ್ ಆಕ್ಟ್ ಕಾಯ್ದೆ ಪಾಸ್ ಮಾಡುವುದರ ಮೂಲಕ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಂಬ ಸ್ಥಾಪನೆಯನ್ನು ಮಾಡಿತು. ಇದು 1969ರಿಂದ ಇಲ್ಲಿಯವರೆಗೆ ಕಾರ್ಯಾಚರಣೆ. ಇದು ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಗಡಿ ಉದ್ದಕ್ಕೂ ಭಾರತ ಮತ್ತು ಪಾಕಿಸ್ತಾನ ಗಡಿಗಳನ್ನ ಬಿಎಸ್ಎಫ್ಗಳು ಕಾವಲು ಹೊಂದಿವೆ. ಇದಷ್ಟೇ ಅಲ್ಲದೆ ಪೂರ್ವದಲ್ಲಿರುವ ವೆಸ್ಟ್ ಬಂಗಾಲ್ ಅಂದ್ರೆ ಬಾಂಗ್ಲಾದೇಶದ ಗಡಿಯನ್ನು ಕೂಡ ಬಿಎಸ್ಎಫ್ ಕಾವಲು ಮಾಡುತ್ತದೆ. ಹಾಗಾದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ಮಾತನಾಡಬೇಕೆಂದರೆ ಇದರ ಸ್ಥಾಪನೆಯು ಡಿಸೆಂಬರ್ 1, 1965ರಿಂದ ನಡೆಯಿತು. ಇದು ದೇಶದ ಅತಿ ದೊಡ್ಡ ಗಡಿಯ ಕಾವಲು ಪಡೆಯಾಗಿದೆ ಆಫ್ಟರ್ ಸಶಸ್ತ್ರ ಸೀಮಾ ಬಲ್ ಅಂಡ್ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್. ಪಶ್ಚಿಮದಲ್ಲಿ ಪಾಕಿಸ್ತಾನ ಮತ್ತು ಪೂರ್ವದಲ್ಲಿ ಬಾಂಗ್ಲಾದೇಶದೊಂದಿಗೆ ಒಟ್ಟು 6300 ಕಿಲೋಮೀಟರ್ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಯನ್ನ ಈ ಪಡೆ ಕಾವಲು ಮಾಡುತ್ತದೆ. ಇದರ ಅರ್ಥವು ಡೆತ್ ಅನ್ ಟು ದಿ ಡ್ಯೂಟಿ. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನವದೆಹಲಿ. ಪ್ರಸ್ತುತ ಮಹಾನಿರ್ದೇಶಕರು ಅಂದ್ರೆ ಡೈರೆಕ್ಟರ್ ಜನರಲ್ ನಿತಿನ್ ಅಗರ್ವಾಲ್. ಇದರ ಹಿಂಬಡಿ ಗಡಿ ಭದ್ರತಾ ಪಡೆಯ ಬಗ್ಗೆ ಯಾಕೆ ನಾವು ಆ ದಿನವನ್ನ ಆಚರಣೆ ಮಾಡುತ್ತೇವೆ ಎಂಬುದು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಟಿಸ್ಯಾಟ್ 1A ಉಪಗ್ರಹವನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದವರು ಯಾರು? ಟಾಟಾ, ಸ್ಪೇಸ್ ಎಕ್ಸ್, ಸ್ಕೈರೂಟ್ ಏರೋಸ್ಪೇಸ್, ಧ್ರುವ್ ಸ್ಪೇಸ್. ಸರಿಯಾದ ಉತ್ತರ ಟಾಟಾ. ಟಿಸ್ಯಾಟ್ 1 ಖಾಸಗಿ ಉಪಗ್ರಹ ಕಕ್ಷೆ ಎಂಬ ಆರ್ಟಿಕಲ್ ನಿಮ್ಮ ನ್ಯೂಸ್ ಪೇಪರ್ ಅಪಿಯರ್ ಆಗಿತ್ತು. ಬಾಹ್ಯಾಕಾಶ ಕ್ಷೇತ್ರವನ್ನ ಖಾಸಗಿಗೆ ಮುಕ್ತಗೊಳಿಸಿರುವ ಹಿನ್ನೆಲೆಯಲ್ಲಿ ಭಾರತದ ಉಪಗ್ರಹ ಸಂಬಂಧಿತ ಚಟುವಟಿಕೆ ಚುರುಕೊಂಡಿದ್ದು ಟಾಟಾ ಸಮೂಹದ ಟಾಟಾ ಗ್ರೂಪ್ಸ್ ನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ TASL ವಿಸ್ತರಿತ ರೂಪ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಖಾಸಗಿ ಉಪಗ್ರಹವೊಂದನ್ನ ಕಕ್ಷೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದೆ. ಟಿಸ್ಯಾಟ್ 1A ಎಂಬ ಈ ಹೆಸರು ಇದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದ್ರೆ ಭೂ ಪರಿವೀಕ್ಷಣಾ ಉಪಗ್ರಹವಾಗಿದ್ದು ಇದನ್ನ ಎಲ್ಲಿ ಇದನ್ನ
ಉತ್ಪಾದನೆ ಮಾಡೋದು ನಿರ್ಮಾಣ ಮಾಡಲಾಗಿತ್ತು ಅಂದ್ರೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ. ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ ನೆನಪಿನಲ್ಲಿ ಇಡಿರಿ. ಕರ್ನಾಟಕದ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿರುವ PSAL ಘಟಕದಲ್ಲಿ ಸಿದ್ಧಪಡಿಸಿರುವುದು ವಿಶೇಷತೆ. ಈ ಉಪಗ್ರಹವನ್ನ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನ ರಾಕೆಟ್ ಆದಂತ ಫಾಲ್ಕಾನ್ 9 ರಾಕೆಟ್ ಮೂಲಕ ಅಮೆರಿಕದ ಎಲ್ಲಿ ಕೆನಡಿ ಬಾಹ್ಯಾಕಾಶ ಅಂದ್ರೆ ಕೆನಡಾ, ಇದು ಇಸ್ರೋ ಸ್ಪೇಸ್ ಸೆಂಟರ್ ಹತ್ರ. ಸೊ ಕೆನಡಾ ಸ್ಪೇಸ್ ಸೆಂಟರ್, ಕೆನಡಿ ಸ್ಪೇಸ್ ಸೆಂಟರ್ ದಿಂದ ಏಪ್ರಿಲ್ 7ರಿಂದ ಉಡ್ಡಯನ ಮಾಡಲಾಯಿತು ಎಂದು TASL ತಿಳಿಸಿದೆ. TSAT-1 ಎಂಬುದು ಸಬ್ ಮೀಟರ್ ರೆಸಲ್ಯೂಷನ್ ಆಪ್ಟಿಕಲ್ ಸ್ಯಾಟಲೈಟ್ ಆಗಿದ್ದು. ಸೊ ನೆನಪಿಡಿ, TSAT-1 ಏನಿದು ಸಬ್ ಮೀಟರ್ ರೆಸಲ್ಯೂಷನ್ ಆಪ್ಟಿಕಲ್ ಸ್ಯಾಟಲೈಟ್ ಆಗಿದ್ದು ಭೂಮಿಯ ಮೇಲ್ಮೈ ವಾತಾವರಣ ಸೇರಿದಂತೆ ಭೂಗ್ರಹದ ಸ್ಪಷ್ಟ ಚಿತ್ರಗಳು ಮತ್ತು ದತ್ತಾಂಶಗಳನ್ನು ಕೂಡ ರವಾನಿಸಲಿದೆ. ಸೊ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಸೊ ಹಾಗೆ ಬೆಲ್ ಐಕಾನ್ ಅನ್ನ ಹಿಟ್ ಮಾಡೋದನ್ನ ಮರಿಬೇಡಿ. ಸೊ whenever you upload the video, so that video is appeared in a YouTube, so you can watch and prepare for the exam. ಸೊ ಸೀಬರ್ಡ್ ಯೋಜನೆಯು ಯಾವ ರಾಜ್ಯದಲ್ಲಿ ಸಮಗ್ರ ನೌಕಾನೆಲೆಯನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್. ಸೊ ಸರಿಯಾದ ಉತ್ತರ ಗೆಳೆಯರೆ ಕರ್ನಾಟಕ. ಕರ್ನಾಟಕದ ಕಾರವಾರ ಜಿಲ್ಲೆಯಲ್ಲಿ ನೌಕಾನೆಲೆಯನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿದೆ. ಸೊ ಏನಿದು ಸೀಬರ್ಡ್ ಯೋಜನೆ? ಸೊ ಸೀಬರ್ಡ್ ಯೋಜನೆಗೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಯಲ್ಲಿ ಆಗಿರುವ ಪ್ರಗತಿಯ ಸಂಕೇತವಾಗಿ ಮತ್ತು ದೇಶದ ನೌಕಾ ಸಾಮರ್ಥ್ಯವನ್ನ ಇನ್ನಷ್ಟು ವೃದ್ಧಿಸಲು ಭಾರತೀಯ ನೌಕಾಪಡೆಯು ಸೀಬರ್ಡ್ ಯೋಜನೆಯನ್ನ ಏಪ್ರಿಲ್ 9ರಂದು ಕರ್ನಾಟಕದ ಕಾರವಾರದಲ್ಲಿರುವ ಪ್ರಾಜೆಕ್ಟ್ ಸೀಬರ್ಡ್ ಅಲ್ಲಿ ಆಗಿರುವ ಬೆಳವಣಿಗೆ ತೋರಿಸುವ ವಿಡಿಯೋ ತುಣುಕನ್ನು ಕೂಡ ಹಂಚಿಕೊಂಡಿದೆ. ಸೊ ಇಲ್ಲಿ ಕೂಡ ಒಟ್ಟಾರೆಯಾಗಿ ಪ್ರಗತಿಯನ್ನ ವಿಡಿಯೋ ತೋರಿಸಿ ಮೂಲಭೂತ ಸೌಕರ್ಯಗಳ ಹಲವಾರು ಪ್ರಮುಖ ಯುದ್ಧ ನೌಕೆಗಳು, ಏರ್ ಕ್ರಾಫ್ಟ್ಗಳು ಮತ್ತು ಜಲಾಂತರ್ಗಾಮಿ ನೌಕೆಗೆ ವಿನ್ಯಾಸಗೊಳಿಸಲು ನಿರ್ಮಿಸಲಾಗಿದೆ. ಕಳೆದ ತಿಂಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಹಲವು ಸಂಬಂಧಿತ ಯೋಜನೆಗಳನ್ನ ಉದ್ಘಾಟನೆ ಮಾಡಿದ್ರು. ನೆನಪಿನಲ್ಲಿಡಿ, ಸೀಬರ್ಡ್ ಯೋಜನೆಯು ಕರ್ನಾಟಕ ರಾಜ್ಯದ ಕಾರವಾರ ಜಿಲ್ಲೆಯ ವೇಮಗಲ್ನಲ್ಲಿ ಸಮಗ್ರ ನೌಕಾನೆಲೆಯನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿದೆ. ಅದು ಯಾರು? ಇಂಡಿಯನ್ ನೇವಿ. ಸೊ ಯಾವ ಸಂಸ್ಥೆಯು ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ದಟ್ ಇಸ್ UPI ಮೂಲಕ ನಗದು ಠೇವಣಿ ಸೌಲಭ್ಯವನ್ನ ಹೊರತರುತ್ತಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್, HDFC ಬ್ಯಾಂಕ್. ಸೊ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಏನು ಗೆಳೆಯರಿ, ಇದನ್ನು ಆಲ್ರೆಡಿ ನಾವೇನಾದ್ರೂ ದುಡ್ಡನ್ನ ಮನಿ ಕ್ಯಾಶ್ ಅನ್ನ ಏನಾದ್ರೂ ಡಿಪಾಸಿಟ್ ಮಾಡ್ಬೇಕಂದ್ರೆ ಸೊ ಯೂಶುವಲ್ ಕ್ಯಾರಿ ಅವ್ರ ATM ಕಾರ್ಡ್, ರೈಟ್? ಸೊ ATM ಕಾರ್ಡ್ ಕ್ಯಾರಿ ಮಾಡಿ ATM ಕಾರ್ಡ್ ಇನ್ಸರ್ಟ್ ಮಾಡಿ ಆಮೇಲೆ ನಮ್ಮ ದುಡ್ಡನ್ನ ಡಿಪಾಸಿಟ್ ಮಾಡ್ತಿದ್ವಿ. ಸೊ ನಾವು ಈ ವ್ಯವಸ್ಥೆಯಿಂದ ಯುನಿಫೈಡ್ ಪೇಮೆಂಟ್ UPI ಮೂಲಕ ನಮ್ಮ UPI ಅನ್ನ ಡೈರೆಕ್ಟ್ ಏನಾದ್ರೂ ಎಂಟರ್ ಮಾಡೋದ್ರಲ್ಲಿ ಆಟೋಮೆಟಿಕ್ ನಮ್ಮ ಅಕೌಂಟ್ ಡೀಟೇಲ್ಸ್ ಬರುತ್ತೆ. ಸೊ ವಿ ಕ್ಯಾನ್ ಕನ್ವರ್ಟ್ ಅವರ್ ಹಾರ್ಡ್ ಕ್ಯಾಶ್ ಇಂಟು ಸಾಫ್ಟ್ ಕ್ಯಾಶ್, ಡಿಪಾಸಿಟಿಂಗ್ ಮನಿ ಇನ್ ದ ಬ್ಯಾಂಕ್ ATM ಮಷಿನ್. ಸೊ ಅರ್ಲಿ ಇದರ ಒಂದು ಮುಖ್ಯ ಉದ್ದೇಶವಾಗಿದ್ದು, UPI ಬಗ್ಗೆ ಮಾತನಾಡಬೇಕಂದ್ರೆ ಇದನ್ನ ಹ್ಯಾಂಡಲ್ ಮಾಡ್ತಿರೋದವರು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, UPI ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಹಾಗಾದ್ರೆ ಒಂದು ಕ್ವಶನ್, ಸೊ ಈಗ ರೀಸೆಂಟ್ಲಿ UPI ಅನ್ನ ಕೆಲವೊಂದು ರಾಷ್ಟ್ರಗಳು ಕೂಡ ಅನ್ವಯ ಮಾಡಿಕೊಂಡಿದೆ, ತಮ್ಮ ರಾಷ್ಟ್ರದಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಸೊ ಯಾವ ರಾಷ್ಟ್ರವು ರೀಸೆಂಟ್ ಆಗಿ UPI ಅನ್ನ ಬಳಸಲು ಅನುಮತಿ ನೀಡಿದೆ ಎಂಬುದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸರಿಯಾದ ಉತ್ತರಕ್ಕೆ ನಾನು ಲೈಕ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಇಸ್ ಅ ಕರೆಕ್ಟ್ ಆನ್ಸರ್ ಅಂತ. ಸೊ ಯಾವ ಸಂಸ್ಥೆಯು UPI ಮೂಲಕ ನಗದು ಠೇವಣಿ ಸೌಲಭ್ಯವನ್ನು ಹೊರತದೆ? ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ UPI ವಿಸ್ತೃತ ರೂಪ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಸೊ ಹ್ಯಾಂಡಲ್ಡ್ ಬೈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ದಟ್ ಇಸ್ NPCI. ಸೊ ನೆಕ್ಸ್ಟ್ ಗಳಿದ್ರೆ, ಏರ್ ಇಂಡಿಯಾ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಯಾವ ವಿಮಾನ ನಿಲ್ದಾಣವನ್ನ ಅಭಿವೃದ್ಧಿಪಡಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ? BIAL. ಸೊ ಸರಿಯಾದ ಉತ್ತರ ಬೆಂಗಳೂರು ವಿಮಾನ ನಿಲ್ದಾಣ, ದೆಹಲಿ ವಿಮಾನ ನಿಲ್ದಾಣ, ಮುಂಬೈ ವಿಮಾನ ನಿಲ್ದಾಣ, ಚೆನ್ನೈ ವಿಮಾನ ನಿಲ್ದಾಣ. ಸೊ ಸರಿಯಾದ ಉತ್ತರ ಗೆಳೆಯರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಲ್ಲಿ ನೋಡಿ, ಸೊ ಏರ್ ಇಂಡಿಯಾ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕೂಡ ಬೆಂಗಳೂರನ್ನ ಪ್ರಮುಖ ವೈಮಾನಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಏರ್ ಇಂಡಿಯಾ ಮತ್ತು BIL ಸಹಿ ಹಾಕಿವೆ. ಸೊ ಪ್ರಮುಖ ವೈಮಾನಿಕ ಕೇಂದ್ರ ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಏರ್ ಇಂಡಿಯಾ BIL ಸಹಿ ಮಾಡಿವೆ. ಸೊ ಏರ್ ಇಂಡಿಯಾ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ದಕ್ಷಿಣ ಭಾರತದ ಪ್ರಮುಖ ವಾಯುಯಾನ ಕೇಂದ್ರವಾಗಿದ್ದು, ಇದನ್ನ ಸೌತ್ ಇಂಡಿಯಾ ಮತ್ತು ಸೆಂಟ್ರಲ್ ಇಂಡಿಯಾಗೆ ಗೇಟ್ ವೇ ಆಗಿ ತಯಾರಿಸುವ ಒಂದು ಉದ್ದೇಶ ಇಟ್ಟುಕೊಂಡು ಸೊ ಇದನ್ನ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಏರ್ ಇಂಡಿಯಾ ಮತ್ತು ಮುಂದಿನ 5 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ 5 ವರ್ಷಗಳು, ಅಂಡರ್ಲೈನ್ ಇಟ್,
ರೈಟ್ ಡಿಡ್ ಸೊ ಅಂತಾರಾಷ್ಟ್ರೀಯ ಸಂಪರ್ಕ ಕಾರ್ಯಾಚರಣೆ ದಕ್ಷತೆ ಮತ್ತು ಪ್ರಯಾಣಿಕರ ಅನುಕೂಲಗಳನ್ನು ಹೆಚ್ಚಿಸಲು ಸಹಕರಿಸಿದೆ. ಇದು ಇದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗುಂಪಿನ ಉಪಸ್ಥಿತಿಯನ್ನ ಬಲಪಡಿಸುವುದು ಒಳಗೊಂಡಿದೆ. ಸೊ ಏರ್ ಇಂಡಿಯಾ ಮುಖ್ಯ ಕಾರ್ಯ ಏರ್ ಇಂಡಿಯಾದ ಸಿಇಒ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ಯಾಂಬೆಲ್ ವಿಲನ್. ಹಂಗಾದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನ ಸಿಇಒ ಮತ್ತು MD ಗಳಿರೆ ಸೊ ಹರೀರ್ ಮರಾರ್ ಮಾತನಾಡಿ, ಸೊ ಈ BLR ವಿಮಾನ ನಿಲ್ದಾಣ ದಕ್ಷಿಣ ಮತ್ತು ಮಧ್ಯ ಭಾರತ ಅಂತಾರಾಷ್ಟ್ರೀಯ ಗೇಟ್ವೇ. ಸೊ ಈ ತರ ಪ್ರಶ್ನೆಗಳು ಆ ದಕ್ಷಿಣ ಮತ್ತು ಮಧ್ಯ ಭಾರತದ ಅಂತಾರಾಷ್ಟ್ರೀಯ ಗೇಟ್ವೇಯಾಗಿ ಯಾವುದನ್ನ ವೈಮಾನಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಏರ್ ಇಂಡಿಯಾವು ಸಹಿ ಮಾಡಿದೆ ಎಂಬ ಈ ತರ ಪ್ರಶ್ನೆಯನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ದಟ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ಸೇವೆಗೂ ಭಾರತೀಯ ವಿಮಾನ ನಿಲ್ದಾಣವನ್ನ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ನಾಗರಿಕ ವಿಮಾನಯಾನ ಸಚಿವಾಲಯ ದೃಷ್ಟಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಎಂದು ಹೇಳಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗಳಿದ್ರೆ, ಸೊ F1 ಜಾಪನೀಸ್ ಗ್ರ್ಯಾಂಡ್ ಫ್ರಿಕ್ಸ್ 2024 ಗೆದ್ದವರು ಯಾರು? ಮ್ಯಾಕ್ಸ್ ವರ್ಸ್ಟಾಪನ್, ಸೆರ್ಗಿಯೋ ಫೆರೆಸ್, ಕಾರ್ಲೋಸ್ ಸೈನ್ಸ್, ಚಾರ್ಲ್ಸ್ ಲೆಕ್ಲರ್ಕ್. ಸೊ ಸರಿಯಾದ ಉತ್ತರಗಳಿದ್ರೆ ಸೆರ್ಗಿಯೋ ಫೆರೆಸ್. ಸಾರಿ ಇಟ್ಸ್ ನಾಟ್ ಅ ಸೆರ್ಗಿಯೋ ಫೆರೆಸ್, ಇಟ್ಸ್ ಅ ರಾಂಗ್ ಆನ್ಸರ್. ಸೊ ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟಾಪನ್. ಸೊ ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟಾಪನ್. ನೋಡಿ ಫಾರ್ಮುಲಾ 1 ಮ್ಯಾಕ್ಸ್ Verstappen wins Japanese Grand Prix as it happened. So ನೆನಪಿಡಿ F1 Japanese Grand Prix ಗೆದ್ದವರು ಮ್ಯಾಕ್ಸ್ ವರ್ಸ್ಟಾಪನ್. ಮಹಾರಾಷ್ಟ್ರದ ಯಾವ ಪಟ್ಟಣದಲ್ಲಿ ತಯಾರಿಸಲಾದ ಸಿತಾರ್ ಮತ್ತು ತಾನ್ಪುರಗಳು GI ಟ್ಯಾಗ್ ಗಳನ್ನ ಪಡೆದಿವೆ? ಆಪ್ಷನ್ಸ್ ಆರ್ ಮಿರಜ್, ಸಾಂಗ್ಲಿ, ಕೊಲ್ಹಾಪುರ್, ರತ್ನಗಿರಿ. ಸೊ ಸರಿಯಾದ ಉತ್ತರ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಜ್ ಪಟ್ಟಣ. ಸೊ ಮಿರಜ್ ಪಟ್ಟಣದಲ್ಲಿ ಇದು ನೋಡಿ ಸಿತಾರ್ ಮತ್ತು ತಾನ್ಪುರಗಳನ್ನು ಕೂಡ GI ಟ್ಯಾಗ್ ಗಳನ್ನ ಪಡೆದುಕೊಂಡಿದೆ. ಸೊ ರೀಸೆಂಟ್ ಆಗಿ ಉತ್ತರ ಪ್ರದೇಶದ ಮಥುರಾದಲ್ಲಿರ್ತಕ್ಕಂಥ ಈ ಒಂದು GI ಟ್ಯಾಗ್ ಅನ್ನ ಪಡೆದುಕೊಂಡಿದ್ದು ಸಾಂಜಿ ಕ್ರಾಫ್ಟ್ ಅನ್ನೋದು GI ಟ್ಯಾಗ್ ಅನ್ನ ಪಡೆದುಕೊಂಡಿತ್ತು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಹಾಗೆ ನೀವೇನಾದ್ರೂ ನಮ್ಮ ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಏನಾದ್ರು ನೋಡಿರ್ಲಿಲ್ಲ ಅಂದ್ರೆ, ಸೊ ನಾವು ಆಲ್ರೆಡಿ ವೀಕ್ಲಿ ಕರೆಂಟ್ ಅಫೇರ್ಸ್ ನ ದಿ ಮೋಸ್ಟ್ 50 ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕಂಪೈಲೇಷನ್ ಮಾಡಿ ಈ ಪ್ರೆಸೆಂಟ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ಗೋ ಅಂಡ್ ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ಸೊ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಜ್ ಎಂಬ ಸಣ್ಣ ಪಟ್ಟಣದಲ್ಲಿ ತಯಾರಿಸಲಾದ ಸಿತಾರ್ ಮತ್ತು ತಾನ್ಪುರಕ್ಕೆ ಭೌಗೋಳಿಕ ಸೂಚಕ ದಟ್ ಇಸ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಟ್ಯಾಗ್ ನೀಡಲಾಗಿದೆ. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋಲಾಪುರ್ ಚಾದರ್, ಸೋಲಾಪುರ್ ಟೆರಿ, ಟವೆಲ್ ಅಂಡ್ ಪುಣೇರಿ ಪಗಡಿ ದೀಸ್ ಆರ್ ದಿ GI ಟ್ಯಾಗ್ ಗಾಟ್ ಬೈ ಮಹಾರಾಷ್ಟ್ರ. ಸೊ ದೆಹಲಿ ಅರಣ್ಯ ಸಂರಕ್ಷಣಾ ಸಮಿತಿಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ನಜೀಮ್ ವಜ್ರಿ, NK ಸೆಹಗಲ್, AS ರಾಜೀವ್, ಶೆಫಾಲಿ ಶರಣ್. ಸೊ ಸರಿಯಾದ ಉತ್ತರಗಳಿವೆ ನಜೀಮ್ ವಜ್ರಿ ಅವರಿಗೆ ದೆಹಲಿ ಅರಣ್ಯ ಸಂರಕ್ಷಣಾ ಸಮಿತಿಯ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಸೊ ಇವರಿಗೆ ನೋಡಿ ಡೆಲ್ಲಿ ಹೈಕೋರ್ಟ್ ಅಪಾಯಿಂಟ್ಸ್ ದಿ ರಿಟೈರ್ಡ್ ಜಸ್ಟಿಸ್ ನಜ್ಮಿ ವಜೀರಿ ಆಸ್ ಅ ಹೆಡ್ ಆಫ್ ಕಮಿಟಿ to protect the Delhi's forest. Justice Waziri is famously known as Green Judge. Justice Waziri is famously known as Green Judge of his orders to increase green cover in the city. So Delhi green cover ಅಂದ್ರೆ ಹಸಿರು ಗಳನ್ನ ಮಾತಾಡಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು everyone all are facing humidity, sorry all facing ನಮ್ಗೆ ಬಿಸಿಲು ಬೇಗ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಗ್ರೀನ್ ಜಡ್ಜ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇಸ್ ಗ್ರೀನ್ ಜಡ್ಜ್. ಸೊ ಕ್ಲೈಮೇಟ್ ಆಕ್ಷನ್ ಆಗಲಿ ಇವರು ಜಸ್ಟಿಸ್ ವಜ್ರಿ ಅವರು ದೆಹಲಿಯಲ್ಲಿ ಗ್ರೀನ್ ಕವರ್ ಅಂತ ಗಿಡಗಳನ್ನ ನೆಡುವುದಾಗಿ ಇದಕ್ಕೆ ತುಂಬಾ ಫೇಮಸ್ ಆಗಿದೆ, ಅದಕ್ಕೆ ಗ್ರೀನ್ ಜಡ್ಜ್ ಅಂತಾನೂ ಕೂಡ ಕರೀತಿದ್ದಾರೆ. ಸೊ ಈ ತರ ಗ್ರೀನ್ ಜಡ್ಜ್ ದ ಪ್ರೆಸೆಂಟ್ಲಿ ಗ್ರೀನ್ ಜಡ್ಜ್ ಇಸ್ ನೋನ್ ಇಸ್ ಇನ್ ಅ ನ್ಯೂಸ್. ಸೊ ಹೂ ಈಸ್ ಅಂತ ಪ್ರಶ್ನೆ ಕೇಳಬಹುದು. ದಟ್ ಇಸ್ ಜಸ್ಟಿಸ್ ವಜ್ರಿ is famously known as green judge for his orders to increase green cover in the city. So that is why he is retired from Delhi High Court in July 2023. ಸೊ ನೆಕ್ಸ್ಟ್ ಗೆಳೆಯರೆ, ಯಂಗ್ ಗ್ಲೋಬಲ್ ಲೀಡರ್ಸ್ ಕಾರ್ಯಕ್ರಮಕ್ಕೆ ಯಾವ ಭಾರತೀಯರನ್ನ ಆಯ್ಕೆ ಮಾಡಲಾಗಿದೆ? ಭೂಮಿ ಫೆಡ್ನೇಕರ್, ದೀಪಿಕಾ ಪಡುಕೋಣೆ, ರಣಬೀರ್ ಕಪೂರ್, ಅಮಿತಾಬ್ ಬಚ್ಚನ್. ಸರಿಯಾದ ಉತ್ತರ ಭೂಮಿ ಫೆಡೆನ್ಕರ್. ಸೊ ಇದನ್ನ ಯಾರು ನೀಡುತ್ತಾರೆ? ಯಂಗ್ ಗ್ಲೋಬಲ್ ಲೀಡರ್ಸ್ ಪ್ರೋಗ್ರಾಮ್ ಯಾರ್ದು ಗೆಳೆಯರೆ ಇದು? ಸೊ ಇದು ವರ್ಲ್ಡ್ ಎಕಾನಾಮಿಕ್ ಫೋರಂ ಹ್ಯಾಸ್ ಅನೌನ್ಸ್ ದಿ 20ನೇ ಎಡಿಷನ್, ಇದು 20ನೇ ಆವೃತ್ತಿ ಆಗಿದೆ. ಇಟ್ಸ್ ಯಂಗ್ ಗ್ಲೋಬಲ್ ಲೀಡರ್ಸ್ ಕಮ್ಯುನಿಟಿ ದ ಕ್ಲಾಸ್ ಆಫ್ 2024. ಸೊ 40 ಫ್ರಮ್ ಡೈವರ್ಸ್ ಫೀಲ್ಡ್ ನೋಡಿ, ಪಾಲಿಟಿಕ್ಸ್, ಬಿಸಿನೆಸ್, ಸಿವಿಲ್ ಸೊಸೈಟಿ, ಆರ್ಟ್ ಅಂಡ್ ಅಕಾಡೆಮಿ. ನೆನಪಿಡಿ ಎಕ್ಸಾಂಪಲ್ ಕೂಡ ಬರೋ ಶಕ್ಯತೆ. ಸೊ ಪಾಲಿಟಿಕ್ಸ್, ಬಿಸಿನೆಸ್, ಸಿವಿಲ್ ಸೊಸೈಟಿ, ಆರ್ಟ್ಸ್ ಅಂಡ್ ಅಕಾಡೆಮಿ. ಸೊ ಭಾರತದಲ್ಲಿ ಯಾರು 5 ಜನ ಆಯ್ಕೆ ಆಗಿದ್ದಾರೆ? ಒಂದು ಭೂಮಿ ಫೆಡೆನ್ಕರ್, ಇವರು ಆರ್ಟ್ ಅಂಡ್ ಕಲ್ಚರ್ ಫೀಲ್ಡ್ ಅಲ್ಲಿ ಆಯ್ಕೆ ಆಗಿದ್ದಾರೆ. ಸೊ ಇವರು ಯಾಕೆ? ಬಾಲಿವುಡ್ ಆಕ್ಟರ್ಸ್ ನೋನ್ ಫಾರ್ ಫಿಲ್ಮ್ಸ್ ಲೈಕ್ ದಮ್ ಲಗಾಕಿ, ಐಶ್ಯ, ಟಾಯ್ಲೆಟ್, ಏಕ ಪ್ರೇಮ ಕಥಾ ಅಂಡ್ ಬದಾಯಿ ದೋ. ಸೊ ಎರಡನೇದವರು ಅದ್ವೈತ ನಾಯರ್, ಸಿ ಇಸ್ ಅ ಬಿಸಿನೆಸ್ ಚೀಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ನೈಕಾ ಫ್ಯಾಷನ್. ಸೊ ಅರ್ಜುನ್ ಭಾರತೀಯ, ಸೊ ಡೈರೆಕ್ಟರ್ ಜುಬಿಲೆಂಟ್ ಗ್ರೂಪ್. Priyanka Agarwal, non-executive director, Vedanta Limited. Sharada Vivek Sagar, founder and chief executive officer, Dexterity Global.
ಸೊ ಸೊ ಅಬೌಟ್ ದಿ ಯಂಗ್ ಗ್ಲೋಬಲ್ ಲೀಡರ್ಸ್ ಪ್ರೋಗ್ರಾಮ್ ಬಗ್ಗೆ ಮಾತನಾಡಬೇಕೆಂದ್ರೆ ಇದರ ಸ್ಥಾಪನೆಯು 2005ರಲ್ಲಿ ಆಯಿತು. ಇದರ ಮುಖ್ಯ ಉದ್ದೇಶವು ಐಡೆಂಟಿಫೈ ದಿ ಫ್ಯೂಚರ್ ಜನರೇಷನ್ ಆಫ್ ಲೀಡರ್ಸ್ ಹೂ ಕ್ಯಾನ್ ಕಂಟ್ರಿಬ್ಯೂಟ್ ಟು ಅಡ್ರೆಸಿಂಗ್ ದ ವರ್ಲ್ಡ್ ಮೋಸ್ಟ್ ಪ್ರೆಸಿಂಗ್ ಚಾಲೆಂಜಸ್. The program includes the 3-year leadership development curriculum, 3 years leadership development curriculum, executive education courses, learning journeys, and opportunity to collaborate with the peers. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಮಾತನಾಡಬೇಕೆಂದ್ರೆ ಇದರ ಮುಖ್ಯ ಕಚೇರಿಯು ಸ್ವಿಟ್ಜರ್ಲ್ಯಾಂಡ್ ದ ಕೊಲೊನಿಯಲ್ ಇದೆ. ಸೊ ಇದರ ಸ್ಥಾಪನೆ 1971ರಲ್ಲಿ ಯಾರು ಕ್ಲೌಸ್ ಸ್ಕ್ಯಾಬ್ ಅವರು ಸ್ಥಾಪನೆಯನ್ನ ಮಾಡಿದರು. ವರ್ಲ್ಡ್ ಎಕನಾಮಿಕ್ ಫೋರಂ ಕೂಡ ತುಂಬಾ ಫೇಮಸ್ ಆಗಿದೆ ಇದರ ವರದಿಗಳಿಂದ. ಯಾವ ವರದಿಗಳಿದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅಂಡ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಈ ವರದಿಗಳಿಗೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ತುಂಬಾ ಫೇಮಸ್ ಆಗಿದೆ. ಸೊ ದಿ ಐಡಿಯಾ ಆಫ್ ಡೆಮೋಕ್ರಸಿ ಪುಸ್ತಕವನ್ನ ಬರೆದವರು ಯಾರು? ಸ್ಯಾಮ್ ಪಿತ್ರೋದಾ, ಶಶಿ ತರೂರ, ಸುಧಾ ಮೂರ್ತಿ, ಚಿತ್ರಾ ಬ್ಯಾನರ್ಜಿ. ಸೊ ಸರಿಯಾದ ಉತ್ತರಗಳೇರಿ ದ ಐಡಿಯಾ ಆಫ್ ಡೆಮೋಕ್ರಸಿ ಪುಸ್ತಕವನ್ನ ಬರೆದವರು ಸ್ಯಾಮ್ ಪಿತ್ರೋದಾ. ಸೊ ಲಾಸ್ಟ್ ಅಲ್ಲಿ ನೋಡೋಣ ಸಮರಿ ಆಫ್ ದಿ ಕ್ವಶನ್ಸ್ ಗಳನ್ನ. ನ್ಯೂಟನ್ ಎಂಬುದು ಯಾವುದರ ಏಕಮಾನವಾಗಿದೆ? ಸರಿಯಾದ ಉತ್ತರ ಬಲ. 2024 IPL ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಯಾವ ಎರಡು ತಂಡಗಳ ನಡುವೆ ನಡೆಯಿತು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್. ಇದು ಸರಿಯಾದ ಉತ್ತರ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಹಾಗಾದರೆ ಪ್ರಸ್ತುತ ಇರುವ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್. ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಿರಾಲಾಲ್ ಕಣಿಯಾ. ಹಾಗಾದ್ರೆ ಪ್ರಸ್ತುತ ಇರುವ ಮುಖ್ಯಮೂರ್ತಿ ಯಾರು? ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಿರಾಲಾಲ್ ಕಣಿಯಾ. ಹಾಗಾದ್ರೆ ಪ್ರಸ್ತುತ ಇರುವ ಮುಖ್ಯ ನ್ಯಾಯಮೂರ್ತಿ ಯಾರು? ನ್ಯಾಯಮೂರ್ತಿ DY ಚಂದ್ರಚೂಡ್. ಕರ್ನಾಟಕ ರಾಜ್ಯದ ಶ್ರೇಷ್ಠ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಮೂರ್ತಿ R ವೆಂಕಟರಾಮಯ್ಯ. ಆದರೆ ಪ್ರಸ್ತುತ ಇರುವ ಮುಖ್ಯ ನ್ಯಾಯಮೂರ್ತಿ ಯಾರು? ನ್ಯಾಯಮೂರ್ತಿ ನಿಲಯ್ ವಿಪಿನ್ ಚಂದ್ರ ಅಂಜಾರಿಯಾ. ಸೊ ನ್ಯಾಯಮೂರ್ತಿ ವಿಪಿನ್ ಚಂದ್ರ ಅಂಜಾರಿಯಾ. ಸೊ 2023ನೇ ಸಾಲಿನ ಶಾಂತಿ ಕ್ಷೇತ್ರಕ್ಕೆ ನೀಡುವ ಮೊದಲ ಪ್ರಶಸ್ತಿಗೆ ಭಾಜನರಾದ ನರ್ಗಿಸ್ ಮೊಹಮ್ಮದಿ ಯಾವ ದೇಶದ ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾಗಿದ್ದಾರೆ? ಸರಿಯಾದ ಉತ್ತರ ಇರಾನ್. ಸರಿಯಾದ ಉತ್ತರಗಳೇ ಇರಾನ್. ಸೊ ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಅಂಡ್ ರಿಫೈನರಿ ವಿಸ್ತರಣೆಗೆ ಯೋಜನೆ ಅಡಿಪಾಯವನ್ನು ಯಾವ ರಾಜ್ಯದಲ್ಲಿ ಹಾಕಲಾಗಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಇತ್ತೀಚೆಗೆ ಯಾವ ಕೇಂದ್ರ ಸಚಿವಾಲಯವು ಸ್ವಚ್ಛತಾ ವಿಶೇಷ ಅಭಿಯಾನ 3.0 ಪೋರ್ಟಲ್ ಅನ್ನು ಆರಂಭಿಸಿದೆ? ಸರಿಯಾದ ಉತ್ತರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯ. ನೆಕ್ಸ್ಟ್ ಕ್ವಶನ್ ಇಸ್ ಯಾವ ಸಚಿವಾಲಯವು ಅಂತಾರಾಷ್ಟ್ರೀಯ ಕಾನೂನು ಮಾಪನಾಶಾಸ್ತ್ರ ಪ್ರಮಾಣ ಪತ್ರಗಳೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗ್ರಾಹಕರ ವ್ಯವಹಾರಗಳು ಮತ್ತು ಆಹಾರ ವಿತರಣೆ ಸಚಿವಾಲಯ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಯಾವ ನಗರವು 4ನೇ G20 ಸಸ್ಟೈನಬಲ್ ಫೈನಾನ್ಸ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ಅನ್ನ ಆಯೋಜಿಸುತ್ತಿದೆ? ಸರಿಯಾದ ಉತ್ತರ ವಾರಣಾಸಿ. ನೆಕ್ಸ್ಟ್ ಕ್ವಶನ್ ಇಸ್ ಭಾರತದಲ್ಲಿ ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯನ್ನ ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿನ ಯಾವಾಗ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ 2022. ನಿಫಾ ವೈರಸ್ ಸೋಂಕಿನಿಂದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಾವುಗಳು ದಾಖಲಾಗಿದೆ? ಸರಿಯಾದ ಉತ್ತರ ಕೇರಳ. So next question is Indian Council for Cultural Relationship ICCR Indian Council for Cultural Relation ಆಯೋಜಿಸಿರುವ ಹಬ್ಬದ ಹೆಸರೇನು? ಸರಿಯಾದ ಉತ್ತರ ವೈಶಾಲಿ. ಪ್ರಧಾನಮಂತ್ರಿಯ ಜನ್ಮದಿನದಿಂದ ಕೇಂದ್ರ ಆರೋಗ್ಯ ಸಚಿವಾಲಯವು ಪ್ರಾರಂಭಿಸಿದ ಅಭಿಯಾನದ ಹೆಸರೇನು? ಆಯುಷ್ಮಾನ್ ಭವ ಅಭಿಯಾನ. ಸೊ ಇಷ್ಟು ಹೇಳ್ತಾ ಗೆಳೆಯರೆ ಇವತ್ತಿನ ಕರೆಂಟ್ ಅಫೇರ್ಸ್ ಗಳ ಡಿಸ್ಕಷನ್ ನ ಮುಗಿಸ್ತಾ ಇದೀವಿ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಗೇನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, share, like and comment, and don't forget to hit the bell icon because whenever we upload the videos that will appear in your windows. So thank you for watching. Don't forget to subscribe. Jai Hind, Jai Karnataka Mate. ಹಾಗೆ ಮುಗಿಸ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಜೈ ಒನ್ಸ್ ಅಗೇನ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.